ನಿಜವಾಗ್ಲೂ ಅಭಯ್ ತಪ್ಪು ಮಾಡಿದ್ದಾನೆ ಅಂತ ನಿಂಗೆ ಅನ್ಸುತ್ತಾ? ಯಾಕೆ ಅನ್ಸ್ಬಾರ್ದು? ನೀನೇ ತಾನೇ ಅವನ ಮೇಲೆ ಆರೋಪ ಮಾಡಿದ್ದು ಅವ್ನು ಚಾಂದಿನ ತಪ್ಕೊಂಡು ನಿಂತಿದ್ದ ಅಂತ. ಅಯ್ಯೋ, ನನ್ನ ಬುದ್ಧಿಗೆ ರಾವ್ ಪಡ್ಕೊಂಡಿತ್ತು. ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ಅದನ್ನ ನಾನು ಮರ್ತು ಬಿಟ್ಟೆ ಕಣೆ. ಈಗ ನೀನೇ ಯೋಚನೆ ಮಾಡು. ಅವನು ನಿಜವಾಗ್ಲೂ ಚಾಂದಿನಿ ಪ್ರೀತಿಲಿ ಬಿದ್ದಿದ್ರೆ ಈಗಲೂ ಯಾಕೆ ನಿನ್ನ ಪ್ರೀತಿಗೋಸ್ಕರ ಹಿಂದೆ ಮುಂದೆ ಓಡಾಡ್ತಾನೆ? ಅಷ್ಟು ದೊಡ್ಡ ಮನೆ ಹುಡುಗ ಆಗಿದ್ರು ನಿನ್ನ ಸ್ಕೂಲ್ಗೆ ಯಾಕೆ ಸೇರ್ಕೋತಾನೆ ಹೇಳು? ಅದೆಲ್ಲ ಡ್ರಾಮಾನೂ ಆಗಿರ್ಬೋದಲ್ವೇನಮ್ಮ? ಡ್ರಾಮಾ ಎಷ್ಟು ದಿನ? 1 ದಿನ, 2 ದಿನ, 3 ದಿನ, 4ನೇ ದಿನ ಬಣ್ಣ ಕಳಿಸಲೇಬೇಕಲ್ವಾ? ಇಲ್ಲ ಶಾಲಿನಿ, ನಿಜವಾಗ್ಲೂ ಅವನು ನಿನ್ನನ್ನು ಮನಸಾರೆ ಪ್ರೀತಿ ಮಾಡ್ತಾ ಇದ್ದಾನೆ. ಅದಕ್ಕೆ ನಿನ್ನ ಹಿಂದೆ ಮುಂದೆ ನೀನು ಪ್ರೀತಿಗೋಸ್ಕರ ಚಡಪಡಿಸ್ತಾ ಇದ್ದಾನೆ ಕಣೆ. ಅದು ಸತ್ಯವಾಗ್ಲೂ ನಾಟಕ ಅಲ್ಲ, ನಿಜವಾಗ್ಲೂ ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ ಅಂತ ನನ್ಗನ್ಸುತ್ತೆ ಕಣೆ. ಅಮ್ಮ, ನೀನು ಅವನ ಪರವಾನೇ ನಿಂತುಬಿಟ್ಯಾ? ಯಾಕಮ್ಮ? ಹೇಗಾದರೂ ಮಾಡಿ ನನ್ನ ಸಾಗಾಕ್ಬೇಕು ಅಂತನಾ? ಇಷ್ಟು ಬೇಗ ನಾನು ಭಾರ ಆಗ್ಬಿಟ್ನೇನಮ್ಮ? ಛೇ, ಬಿಡ್ತು ಅನ್ನಮ್ಮ. ಮಕ್ಕಳು ತಾಯಿಗೆ ಯಾವತ್ತೂ ಭಾರ ಆಗಲ್ಲ. ಆದರೆ ನಿನ್ನ ಜೀವನನ ಹಾಳು ಮಾಡಿಕೊಂಡು ಕಣ್ಣೀರು ಸುರಿಸ್ತಾ ಕೂತಿದ್ರೆ ನನ್ನ ಕರಳಿಗೆ ಬೆಂಕಿ ಇಟ್ಟಾಗುತ್ತೆ ಕಣೆ. ಗಂಡಸು ಚಟಕ್ಕೆ ಬಿದ್ದು, ಹೆಂಗಸು ಹಠಕ್ಕೆ ಬಿದ್ದು ಜೀವನನ ಹಾಳು ಮಾಡ್ಕೊಂಡ್ರು ಅಂತ ದೊಡ್ಡವರು ಹೇಳ್ತಾರೆ. ಅವನು ಚಟಕ್ಕೆ ಬಿದ್ದಿದ್ದೇ ಸುಳ್ಳು ಅಂತ ಆದಮೇಲೆ ನೀನು ಹಠ ಸಾಧಿಸಿ ಏನು ಪ್ರಯೋಜನ ಹೇಳು?